ಆಹಾರದ ಮೂಲಕ ತೂಕ ನಿಯಂತ್ರಿಸುವ ಕ್ರಮಗಳು. ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ತೂಕ ಎಂಬುದು ಒಂದು ಉತ್ತಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶವಾಗಿದೆ. ಮನುಷ್ಯನಿಗೆ ತನ್ನ ದೇಹದ ತೂಕ ಹೆಚ್ಚಾದರೂ ಕಷ್ಟವೇ, ಹಾಗೆ ಕಡಿಮೆಯಾದರೂ ಕಷ್ಟವೇ. ಈ ಸಮಸ್ಯೆಯು ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಸಾಮಾನ್ಯವಾಗಿ ತೂಕ ಹೆಚ್ಚಳದ ಸಮಸ್ಯೆಯಿಂದ ಹೆಚ್ಚು ಜನರು ಬಳಲುತ್ತಿದ್ದಾರೆ. ಇದನ್ನು ಆಹಾರ ಕ್ರಮದ ಮೂಲಕ ನಿಯಂತ್ರಿಸಿಕೊಳ್ಳಬಹುದಾಗಿದೆ. ನಿಂಬೆಹಣ್ಣು ತೂಕವನ್ನು ನಿಯಂತ್ರಿಸುವ ಒಂದು ಉತ್ತಮ ಮನೆ ಬಳಕೆಯ ವಸ್ತು ಎಂದರೆ ನಿಂಬೆಹಣ್ಣು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ಬಿಸಿ ನೀರಿಗೆ ನಿಂಬೆ ರಸ ಕುಡಿಯುವುದರಿಂದ ದೇಹದಲ್ಲಿನ ತ್ಯಾಜ್ಯವು ಕಡಿಮೆಯಾಗಿ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದಲ್ಲದೆ ತೂಕ ನಿಯಂತ್ರಿಸಲು ಸಹಾಯಕವಾಗುತ್ತದೆ. ತೂಕ ನಿಯಂತ್ರಿಸುವ ಮತ್ತೊಂದು ಆಹಾರವೆಂದರೆ ದ್ರಾಕ್ಷಿ ಹಣ್ಣು. ದ್ರಾಕ್ಷಿ ಹಣ್ಣು ದೇಹದಲ್ಲಿನ ಇನ್ಸುಲಿನ್ ಮಟ್ಟವನ್ನು ಸಮವಾಗಿರಿಸಲು ಸಹಾಯ ಮಾಡುತ್ತದೆ. ದ್ರಾಕ್ಷಿ ಹಣ್ಣನ್ನು ಪ್ರತಿದಿನ ನಿಯಮಿತವಾಗಿ ಸೇವಿಸುವುದರಿಂದ ಇದು ಹಸಿವನ್ನು ಕಡಿಮೆ ಮಾಡಿ ಹೆಚ್ಚಿನ ಆಹಾರ ಸೇವನೆಯನ್ನು ತಪ್ಪಿಸುವುದರ ಮೂಲಕ ದೇಹದ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ತೂಕವನ್ನು ನಿಯಂತ್ರಿಸಲು ಸಹಾಯಕವಾಗುತ್ತದೆ ಹಾಗೂ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಗ್ರೀನ್ ಟೀ ಗ್ರೀನ್ ಟೀ ತೂಕವನ್ನು ಇಳಿಸಿಕೊಳ್ಳಲು ಸೇವಿಸುವ ಒಂದು ಉತ್ತಮ ಪಾನೀಯವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಚಹಾ, ಕಾಫಿಯ ಬದಲು ಗ್ರೀನ್ ಟೀ ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಒಂದು ಒಳ್ಳೆಯ ಆಹಾರ ಕ್ರಮವಾಗಿದೆ. ಇದು ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ದೇಹದಲ್ಲಿನ ತ್ಯಾಜ್ಯವನ್ನು ತೆಗೆದುಹಾಕಿ ತೂಕವನ್ನು ನಿಯಂತ್ರಿಸುವುದಲ್ಲಿ ಸಹಾಯಕವಾಗುತ್ತದೆ. ತೂಕವನ್ನು ನಿಯಂತ್ರಿಸುವ ಮತ್ತೊಂದು ಆಹಾರವೆಂದರೆ ಬಾದಾಮಿ. ಪ್ರತಿದಿನ 2 ರಿಂದ 3 ಬಾದಾಮಿ ಬೀಜವನ್ನು ನೀರಲ್ಲಿ ನೆನೆಸಿ ತಿನ್ನುವುದರಿಂದ ತೂಕ ನಿಯಂತ್ರಣದಲ್ಲಿರಲು ಸಹಾಯಕವಾಗುತ್ತದೆ. ಅಲ್ಲದೆ ಇದರಿಂದ ಜ್ಞಾಪಕ ಶಕ್ತಿಯೂ ಕೂಡ ಹೆಚ್ಚಳವಾಗಿ ಮೆದುಳು ಆರೋಗ್ಯವಾಗಿರುತ್ತದೆ. ತೂಕವನ್ನು ನಿಯಂತ್ರಿಸುವ ಒಂದು ಪ್ರಮುಖ ಆಹಾರವೆಂದರೆ ಅದು ಬೆಟ್ಟದ ನೆಲ್ಲಿಕಾಯಿ. ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿ ಊಟಕ್ಕಿಂತ ಮುಂಚಿತವಾಗಿ ಕುಡಿಯುವುದರಿಂದ ಇದು ಹಸಿವನ್ನು ಕಡಿಮೆ ಮಾಡಿ ಹೆಚ್ಚಿನ ಆಹಾರ ಸೇವನೆಯನ್ನು ತಪ್ಪಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯಕವಾಗುವುದಲ್ಲದೆ ಕೂದಲಿನ ಆರೋಗ್ಯವನ್ನು ಕಾಪಾಡುತ್ತದೆ. ತೂಕವನ್ನು ನಿಯಂತ್ರಿಸುವ ಮತ್ತೊಂದು ಆಹಾರವೆಂದರೆ ಬೆರ್ರಿ ಹಣ್ಣುಗಳು. ಬೆರ್ರಿ ಹಣ್ಣುಗಳ ಸೇವನೆಯೂ ಕೂಡ ತೂಕವನ್ನು ನಿಯಂತ್ರಿಸುವಲ್ಲಿ ಸಹಾಯಕವಾಗುತ್ತವೆ. ಈ ರೀತಿಯಾಗಿ ಮನೆಯ ಆಹಾರ ಕ್ರಮಗಳಿಂದ ತೂಕವನ್ನು ನಿಯಂತ್ರಿಸಿಕೊಳ್ಳಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.